ಮೋದಿ ಅಧಿಕಾರದಿಂದ ಕೆಳಗಿಳಿತಾರೆ. ಯೋಗಿ ಆದಿತ್ಯನಾಥ್ ಅವರು ಮುಂದಿನ ಪಿಎಂ ಆಗ್ತಾರೆ. ಯೋಗಿ ಆದಿತ್ಯನಾಥ್ ಅವರು ಏನಾದ್ರೂ ಪಿಎಂ ಆಗ್ಬಿಟ್ರೆ ಹಿಂದೂಗಳ ಸಾಮ್ರಾಜ್ಯವೇ ಸೃಷ್ಟಿಯಾಗುತ್ತೆ ಅಂತ ಹೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿದ್ದಾರೆ. ಈಗ ಮೋದಿ ಇದ್ದಾರೆ, ಮುಂದೆ ಯೋಗಿ ಬರ್ತಾರೆ, ಮೋದಿಗಿಂತ ದಿಟ್ಟ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ ಹೇಳಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ನಾನು ಸಿಎಂ ಆದ್ರೆ ಜೆಸಿಬಿ ಸಹಿತ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಒಂದೇ ಗಣಪತಿ ಮ್ಯಾಗ ಕಲ್ಲು ಹೋಗದಂದ್ರ ಅವನ ಮನಿ ಸಾಪ್. ಪ್ರತಿಯೊಂದು ಗಣಪತಿಯಿಂದ ಒಂದು ಜೆಸಿಬಿ ಬರ್ತದೆ. ಎಲ್ಲರ ಕಲ್ಲು ಬರ್ತಂದ್ರೆ ಮನೆಗೆ ಹೋಗಿ ಹಡ್ಡೆ ಬಿಡುದು. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮರಟಿ ಗ್ರಾಮದ ಧರ್ಮ ಜಾಗೃತಿ ಸಮಾವೇಶದಲ್ಲಿ ಮಾತನಾಡಿರುವಂತಹ ಅವರು, ನಾನು ಈ ಹಿಂದೆ ಪಕ್ಷದಿಂದ ಉಚ್ಚಾಟದ ಆದ್ಮೇಲೆ ಅಮಿತ್ ಶಾ ಮರಳಿ ಬಿಜೆಪಿಗೆ ಕರೆತಂದಿದ್ರು. ಯಡಿಯೂರಪ್ಪ ನನ್ನ ಹಿರಿತನ ನೋಡಿ ನಾನೇ ಸಿಎಂ ಆಗಬೇಕು, ನನಗೆ ಮಂತ್ರಿ ಸಹ ಮಾಡಲಿಲ್ಲ ಯಡಿಯೂರಪ್ಪ. ಹಿಂದಿನೇ ತುಳಿತಾ ಬಂದಿದ್ದಾರೆ. ಕೊನೆಗೆ ಮದ್ದೂರಿನಿಂದ ಗೆದ್ದೆ. ರಾಜ್ಯದಲ್ಲಿ ಪಕ್ಷದಿಂದ ಉಚ್ಚಾಟನೆ ಆದವರೆಲ್ಲ ಸಿಎಂ ಆಗಿದ್ದಾರೆ, ನಾನು ಯಾಕೆ ಆಗಬಾರ್ದು ಅಂತ ಹೇಳಿ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಹಾಗೆ ನಾನು ಸಿಎಂ ಆಗುವಂತಹ ಆಸೆ ಇದೆ ಅಂತ ಹೇಳಿ ಜನರ ಮುಂದೆ ತೋಡ್ಕೊಂಡಿದ್ದಾರೆ. ಹಾಗೆ ಮಾತನಾಡ್ತಾ ಮುಂದುವರೆದು, ರಾಜ್ಯದಲ್ಲಿ ಡಿಜೆ ಪರವಾನಗಿ ಇಲ್ಲ, ಆದ್ರೆ ನಮ್ಮ ವಿಜಯಪುರದಲ್ಲಿ ಮಾತ್ರ ಡಿಜೆ ಪರವಾನಗಿ ಇದೆ. ನಾಳೆ ನಾನು ಸಿಎಂ ಆಗುವಾಗ ಜೆಸಿಬಿ ಸಹಿತ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತೇನೆ. ಗಣೇಶನ ಮೆರವಣಿಗೆಯಲ್ಲಿ ಜೆಸಿಬಿಯನ್ನ ಮುಂದೆ ಬಿಡುತ್ತೇನೆ. ಆಗ ಮೋದಿ ಇದ್ದಾರೆ, ಮುಂದೆ ಯೋಗಿ ಬರಲಿದ್ದಾರೆ, ಮೋದಿಗಿಂತ ದಿಟ್ಟ ನಿರ್ಧಾರವನ್ನ ಅವರು ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಸ್ಲಿಂ ಓಲೈಕೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸುಧಾರಿಸಿಕೊಳ್ಳುವುದು ಅಂತಂದ್ರೆ 2028ರವರೆಗೆ ಸಿಎಂ ಆಗಿ ಉಳಿತೀರಿ, ಇಲ್ಲ ಅಂತಂದ್ರೆ ಇಷ್ಟರಲ್ಲೇ ಸರ್ಕಾರ ಪತನ ಆಗುತ್ತೆ. ಆದ್ರೆ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ಗೆ ಸಿಎಂ ಆಗೋಕೆ ಬಿಡೋದಿಲ್ಲ. ಹಿಂದೂಗಳು ಜನಸಂಖ್ಯೆ ಹೆಚ್ಚಾಗಬೇಕು, ನಾನು ಸಿಎಂ ಆದ್ರೆ 3ನೇ ಮಕ್ಕಳಾದ್ರೆ ಎಲ್ಲಾ ಉಚಿತ ಸೌಲಭ್ಯವನ್ನ ಕೊಡ್ತೇನೆ, ಮದುವೆಗೆ 5 ಲಕ್ಷ ರೂಪಾಯಿ ಸಹ ಉಚಿತ ಕೊಡ್ತೇನೆ, 2025 ಅಡಿತಾರೆ, ನಾವು ಕಟ್ಟಿದಂತಹ ತೆರಿಗೆಯಲ್ಲಿ ಅವರು ಅಂತ ಹೇಳಿ ಮುಸ್ಲಿಮರಿಗೆ ಟಾಂಟ್ ಅನ್ನ ನೀಡಿದ್ದಾರೆ. ಇದೇ ವೇಳೆಯಲ್ಲಿ ಮತ್ತೆ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಕೆಜೆಹಳ್ಳಿ ಡಿಜೆಹಳ್ಳಿ ಕೇಸ್ನಲ್ಲಿ ಅಂದಿನ ಸಿಎಂ ಬೊಮ್ಮಾಯಿ ವಿಫಲವಾಗಿದ್ರು. ಕಾರಣ ಹಗರ ಜ್ಞಾನೇಂದ್ರ ಬೊಮ್ಮಾಯಿ ಅವರ ಕೈಗೆ ಅಧಿಕಾರವನ್ನ ಕೊಟ್ಟು ಹಾಳಾಯಿತು. ವೀರಶೈವ ಲಿಂಗಾಯತರು ಒಂದು ಕಡೆ ಹಲವರು ಮಾತನಾಡ್ಕೊಳ್ತಾರೆ. ಅವೇ 3 ಕುಟುಂಬ, ಒಂದು ಯಡಿಯೂರಪ್ಪ, ಶಾಮನೂರು ಹಾಗೂ ಖಂಡ್ರೆ ಅವರು ತಮ್ಮ ಕುಟುಂಬದ ರಾಜಕೀಯಕ್ಕಾಗಿ ಸಮಾಜವನ್ನ ಬಳಸ್ಕೊಳ್ತಾ ಇದ್ದಾರೆ. ಒಂದು ಕಡೆ ಯಡಿಯೂರಪ್ಪ ವೀರಶೈವ ಲಿಂಗಾಯತರ ಜಗಳವಾಡಬೇಡಿ ಅಂತಾರೆ. ಮೊದಲು ಅವರು ನಿಲುವೇನು ಅಂತ ಹೇಳಿ ಸ್ಪಷ್ಟಪಡಿಸಲಿ. ಮೊದಲು ತಂದೆ ಲೂಟಿ ಮಾಡಿದ್ದಾರೆ, ಈಗ ಮಗ ಲೂಟಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯಡಿಯೂರಪ್ಪ ಫ್ಯಾಮಿಲಿ ಮೇಲೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಏನು ಮೋದಿ ಅವರು ಇಳಿತಾರೆ, ಯೋಗಿ ಅವರು ಬರ್ತಾರೆ ಅಂತ ಹೇಳಿ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಯತ್ನಾಳ್ ಅವರು ಕೆಂಗಣ್ಣಿಗೂ ಕೂಡ ಗುರಿಯಾಗಿದ್ದಾರೆ. ಹೈಕಮಾಂಡ್ ಅವರು ಇವರನ್ನ ನೋಡ್ತಾನೆ ಇರ್ತಾರೆ. ಉಚ್ಚಾಟನೆ ಮಾಡಿದ್ರು ಕೂಡ ತಮ್ಮ ಮಾತನ್ನ ಅವರು ಬಿಡ್ತಾ ಇಲ್ಲ. ಇನ್ನು ಯಾವ ರೀತಿಯಾಗಿ ಈ ಒಂದು ಹೇಳಿಕೆ ತಿರುಗಿಕೊಳ್ಳುತ್ತೋ ಕಾದು ನೋಡ್ಬೇಕಾಗಿದೆ. ಸುದ್ದಿಗಳಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಹಂಟ್ ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.